ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೋಟೀನ್ ವ್ಲಾಗ್ ಆಗಿರುತ್ತೆ. ಸೊ ಈ ಒಂದು ರೋಟೀನ್ ವ್ಲಾಗಲ್ಲಿ ನನ್ನ ಮಗಂದು ಮತ್ತು ಮಗಳದ್ದು ರಿಸಲ್ಟ್ಸ್ ಡೇ ಇವತ್ತು. ಸೊ ಅವರ ಸ್ಕೂಲ್ಗೆ ಹೋಗಿ ಅವರ ರಿಸಲ್ಟ್ಸ್ ನೋಡ್ಕೊಂಬರೋವಂಥ ದಿನ. ಅಷ್ಟೇ ಅಲ್ದಿರ ಒಂದು ಈವೆಂಟ್ಗೆ ನನ್ನ ಸ್ಪೀಕರಾಗಿ ಕರೆದಿದ್ದಾರೆ. ಸೊ ಅಲ್ಲಿ ಏನದ್ರ ಬಗ್ಗೆ ಹೋಗಿ ಮಾತಾಡಿದೆ ಮತ್ತು ಅದರಿಂದ ಟೆಕ್ನಾಲಜಿಯಿಂದ ಹೆಂಗೆ ಒಂದು ಪ್ರಾಣನ ಉಳಿಸ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ. ಸೊ ಯೂಶ್ವಲಿ ನನ್ನ ಒಂದು ರೋಟೀನ್ ವ್ಲಾಗ್ಸಲ್ಲಿ ನೀವು ನೋಡಿದಂಥ ಕಂಟೆಂಟ್ಸ್ ಇಷ್ಟು ದಿನ ಅಂದರೆ ಒಂದು ರಂಗೋಲಿ ಬಿಡಿಸೋದಾಗಲಿ ಮತ್ತು ರೆಸಿಪೀಸ್ ಶೇರ್ ಮಾಡಿದ್ದೀನಿ. ಮಕ್ಕಳನ್ನ ನೋಡ್ಕೊಳ್ಳೋದು, ಆರ್ಗನೈಸಿಂಗು ಇಂಥದ್ದೇ ಜಾಸ್ತಿ ಇರುತ್ತೆ. ಬಟ್ ಇವತ್ತಿನ ವ್ಲಾಗ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಪ್ರೊಫೆಷ್ನಲ್ ಆಗಿ ನನ್ನ ಒಂದು ಲೈಫ್ ಯಾವ ರೀತಿ ಇದೆ ಅಂತ ಇವತ್ತು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು 2 ರೆಸ್ಪಾನ್ಸಿಬಿಲಿಟೀಸ್ ಇದೆ. ಒಂದು ತಾಯಿಯಾಗಿ ಮಗನ ಒಂದು ರಿಸಲ್ಟ್ಸ್, ಮಕ್ಕಳ ಒಂದು ರಿಸಲ್ಟ್ಸ್ ಹೋಗಿ ನೋಡಿಕೊಂಡು ಅವ್ರದ್ದು ಒಂದು ಪ್ರೋಗ್ರೆಸ್ ರಿಪೋರ್ಟ್ ಎಲ್ಲ ತರಬೇಕು. ಅದಾದಮೇಲೆ ನೆಕ್ಸ್ಟ್ ಪ್ರೊಫೆಷ್ನಲ್ ಆಗಿ ಒಂದು ಸ್ಪೀಕರಾಗಿ ಒಂದು ಈವೆಂಟ್ನ ಅಟೆಂಡ್ ಮಾಡಬೇಕು. ಸೊ ಈ 2 ರೆಸ್ಪಾನ್ಸಿಬಿಲಿಟೀಸ್ ಇವತ್ತು ಮುಗಿಸ್ಬೇಕು. ಸೊ ಮಕ್ಕಳು ಈ ಟೈಮಲ್ಲಿ ಎಲ್ಲಾದರೂ ಹೋಗಬೇಕು, ಸ್ವಲ್ಪ ಬೇಗ ತಿನ್ನಿ ಅಂದರೆ ಅವಾಗೇ ತಿನ್ನಲ್ಲ. ಸೊ ಅಂಥ ಟೈಮಲ್ಲಿ ಯೂಶ್ವಲಿ ನಾನೇ ಮಕ್ಕಳಿಗೆ ಫೀಡ್ ಮಾಡಿಬಿಡ್ತೀನಿ, ಎಸ್ಪೆಷಲಿ ಮಗನಿಗೆ. ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಪುಲಾವ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಪ್ರೋಟೀನ್ಸ್ ಇರಲಿ ಅಂತ ಮೊಟ್ಟೆ ಬೇಯಿಸಿದೆ. ಸೊ ಇದಾಗಿತ್ತು ನನ್ನ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಮೆನ್ಯೂ. ಸೊ ಇದಾದಮೇಲೆ ಮಕ್ಕಳನ್ನ ಅಲ್ಲಿ ಸ್ಕೂಲಲ್ಲೆಲ್ಲ ರಿಸಲ್ಟ್ಸ್ ನೋಡಿದ್ಮೇಲೆ ಅಮ್ಮ ಮನೇಲಿ ಬಿಟ್ಟು ಆಮೇಲೆ ಬ್ಯಾಂಗ್ಳೂರ್ಗೆ ಹೋಗುವಂಥ ಒಂದು ಪ್ಲ್ಯಾನ್ ಇದೆ. ಸೊ ತುಂಬ ಜನ ನನಗೆ ಇನ್ನೊಂದು ಕ್ವೆರಿ ಏನು ಕೇಳ್ತೀರಾ ಅಂದರೆ ಪ್ರೊಫೆಷ್ನಲ್ ಲೈಫ್ದು ಅದರ ರಿಲೇಟೆಡು ಸಹ ಒಂದು ವ್ಲಾಗ್ ಮಾಡಿ ಅಂತ. ಸೊ ಇವತ್ತು ಆ ಒಂದು ಚಾನ್ಸ್ ಸಿಕ್ಕಿದೆ. ಯಾಕಂದರೆ ಪ್ರತಿ ಸಲ ನಾನು ಆಫೀಸ್ಗೆ ಹೋದಾಗೂ ಕಂಟೆಂಟ್ ಕಡಿಮೆ ಇರುತ್ತೆ. ಸೊ ಹೋದ್ರೂ ಏನು ಮಾಡ್ತೀವಿ, ಲ್ಯಾಪ್ಟಾಪ್ ಮುಂದೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಕೂತಿರ್ತೀವಿ, ವರ್ಕ್ ಮಾಡ್ತೀವಿ, ಮತ್ತು ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡು ಮತ್ತೆ ವರ್ಕ್ ಮಾಡ್ತೀವಿ. ಸೊ ಆ ಒಂದು ರೀಸನಿಂದ ನಾನು ಆಫೀಸ್ಗೆ ಹೋಗೋ ದಿನಗಳ ವ್ಲಾಗ್ ಕಡಿಮೆ ಮಾಡ್ತೀನಿ. ಏನೇನೋ ಫಂಕ್ಷನ್ಸ್ ಇದ್ದರೆ ಅಷ್ಟೇ ಮಾಡ್ತೀನಿ. ಸೊ ನನ್ನ ಮಕ್ಕಳು ಓದ್ತಾ ಇರೋವಂಥ ಸ್ಕೂಲ್ ಬಂದು ಶ್ರೀ ಆರ್ ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಕೋಲಾರಲ್ಲಿರುವಂಥದ್ದು. ಸೊ ಇತ್ತೀಚೆಗೆ ಅಂತೂ LKG UKG ಮಕ್ಕಳ ರಿಸಲ್ಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟಾಗಿ ಹೋಗಿದೆ. ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ರಿಸಲ್ಟ್ಸ್ ಡೇ ಅಂದರೆ. ಸೊ ನಾವೆಲ್ಲ 10th ಮತ್ತು 2nd PUಗೆ ಈ ಥರ ಒಂದು ಗ್ರ್ಯಾಂಡ್ ಸೆಲೆಬ್ರೇಷನ್ ನೋಡ್ತಾ ಇದ್ವಿ ರಿಸಲ್ಟ್ಸ್. ಬಟ್ ಇವಾಗ ಹಂಗಲ್ಲ, ಚಿಕ್ಕ ಮಕ್ಕಳು ಸಹ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಮತ್ತು ಅವತ್ತು ಪ್ರೋಗ್ರಾಮ್ ಬೇರೆ ನಡೀತಾ ಇತ್ತು. 10th 2nd PUಲೆಲ್ಲ ಯಾರು ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರ್ತಾರಲ್ವ ಅವ್ರಿಗೆಲ್ಲ. ಸೊ ಅದೆಲ್ಲ ಟೈಮ್ ಸ್ಪೆಂಡ್ ಮಾಡೋಷ್ಟು ನನಗೆ ಅವತ್ತು ಟೈಮ್ ಇರಲಿಲ್ಲ. ಸೊ ಫೋಟೋ ಬೂತಲ್ಲಿ ಮಕ್ಕಳಿಗೆ ಒಂಚೂರು ಫೋಟೋಸ್ ತೊಗೊಂಡು ಅವ್ರ ಪ್ರೋಗ್ರೆಸ್ ರಿಪೋರ್ಟ್ಸ್ ಎಲ್ಲ ತೊಗೊಂಡು ನಾನು ರಿಟರ್ನ್ ಬಂದೆ ಬೇಗನೆ. ಸೊ ನೆಕ್ಸ್ಟು ಮಕ್ಕಳನ್ನೆಲ್ಲ ಅಮ್ಮ ಮನೇಲಿ ಬಿಟ್ಟು ನಾನು ಇವಾಗ ಒಂದು ಈವೆಂಟ್ ಅಟೆಂಡ್ ಮಾಡೋಕ್ಕೆ ಹೋಗಬೇಕು ಅಂತ ಹೇಳಿದ್ನಲ್ವ, ಅಲ್ಲಿಗೆ ಹೊರಡ್ತಿದ್ದೀನಿ. ಸೊ ಆಲ್ಮೋಸ್ಟ್ 1.5 hour ತೊಗೊಳುತ್ತೆ ಕೋಲಾರ ಟು ವೈಟ್ ಫೀಲ್ಡ್ಗೆ. ಸೊ ನಾನು ಇವತ್ತು ಅಟೆಂಡ್ ಮಾಡ್ತಾ ಇರೋವಂಥ ಈವೆಂಟ್ ಬಂದು SW ಅಂದರೆ ಸೊಸೈಟಿ ಆಫ್ ವುಮೆನ್ ಇಂಜಿನಿಯರ್ಸಿಂದ ಒಂದು ಕಾಲ್ ಫಾರ್ ಐಡಿಯಾ ಬಂದಿತ್ತು. ನಾನು ಒಂದು ಐಡಿಯಾನ ಸಬ್ಮಿಟ್ ಮಾಡಿದ್ದೆ, ಅದು ಸೆಲೆಕ್ಟ್ ಆಗಿದೆ. ಸೊ ಈ ಒಂದು ಈವೆಂಟ್ ನಡೀತಾ ಇರೋದು ಶೆಲ್ಟನ್ ಗ್ರ್ಯಾಂಡ್ ಅನ್ನೋ ಒಂದು 5 ಸ್ಟಾರ್ ಹೋಟೆಲಲ್ಲಿ. ಸೊ ಅಲ್ಲಿ ಆಲ್ರೆಡಿ ತುಂಬ ಜನ ಸಬ್ಮಿಟ್ ಮಾಡಿರ್ತಾರೆ ಐಡಿಯಾಸು. ಯಾರ್ಯಾರ್ದು ಸೆಲೆಕ್ಟ್ ಆಗಿರುತ್ತೆ ಅವ್ರನ್ನೆಲ್ಲ ಇವತ್ತು ಒಂದು ಸೆಷನ್ ಆ ಐಡಿಯಾ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಕರೆದಿರ್ತಾರೆ. ಸೊ ನನ್ನ ಒಂದು ಐಡಿಯಾ ಏನು ಅನ್ನೋದು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಜನಕ್ಕೆ ನೆನಪಿರ್ಬೋದು. ಸೊ ನಮ್ಮ RCB ಗೆದ್ದಾಗ ಆವಾಗ ಒಂದು ಸೆಲೆಬ್ರೇಷನ್ ಮಾಡಿದಾಗ 11 ಜನ ಪ್ರಾಣ ಕಳ್ಕೊಂಡಿದ್ರು ಸ್ಟ್ಯಾಂಪೀಡಲ್ಲಿ. ಸೊ ಆ ಒಂದು ಈವೆಂಟು ನನಗೆ ಪರ್ಸ್ನಲಿ ತುಂಬ ಅಫೆಕ್ಟ್ ಆಗಿತ್ತು. ಸೊ ಎಷ್ಟೊಂದು ತಂದೆ ಗೋಳಿರುತ್ತೆ, ಪೇರೆಂಟ್ಸ್ ಯಾವ ರೀತಿ ಗೋಳಾಡ್ತಾಯಿದ್ರು ಆ ಒಂದು ಸ್ಟ್ಯಾಂಪೀಡಲ್ಲಿ ಅನ್ನೋದು ನೀವೆಲ್ಲರಿಗೂ ಇದು ನೋಡಿದ ತಕ್ಷಣ ನಿಮ್ಮ ಕಣ್ಮುಂದೆ ಬರುತ್ತೆ. ಸೊ ಅಂಥ ಒಂದು ಸ್ಟ್ಯಾಂಪೀಡಲ್ಲಿ ನಮ್ಮ ಕೋಲಾರದ ಹುಡುಗಿ ಸಹನಾ ಅನ್ನೋರು ಸಹ ತೀರ್ಕೊಂಡಿದ್ರು. ಸೊ ತುಂಬ ಜನಕ್ಕೆ ಅದು ಒಂದು ನ್ಯೂಸ್ ಅಂತ ಬಿಟ್ಬಿಟ್ಟಿರ್ತೀರ. ಬಟ್ ನನಗೆ ಅದು ಪರ್ಸ್ನಲಿ ಡೈಲಿ ನಾನು ಕ್ವಶನ್ ಕೇಳ್ಕೊಳ್ತಾ ಇದ್ದೆ. ಸೊ ಎಷ್ಟೊಂದು ಟೆಕ್ನಾಲಜೀಸ್ ಬಂದಿದೆ, ಇಂಥ ಒಂದು ಇನ್ಸಿಡೆಂಟ್ಸ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂತ. ಆವಾಗ ಬಂದಂಥ ಈ ಒಂದು ಐಡಿಯಾನೇ
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಇಂಥ ಒಂದು ಪ್ರಾಣ ಕಳ್ಕೊಳ್ಳೋ ಅಂಥದ್ದನ್ನು ಯಾವ ರೀತಿ ತಡಿಬೋದು ಅನ್ನೋ ಒಂದು ಟಾಪಿಕ್ ಬಗ್ಗೆ ನಾನಿವತ್ತು ಒಂದು ಐಡಿಯಾನ ಸಬ್ಮಿಟ್ ಮಾಡಿದ್ದೆ. ಅಂದರೆ ಹೌ ಟು ಅವಾಯ್ಡ್ ಸ್ಟ್ಯಾಂಪೀಡ್ಸ್ ಯೂಸಿಂಗ್ AGI ಅನ್ನೋದು ನನ್ನ ಒಂದು ಟಾಪಿಕ್. ಸೊ ಇದಕ್ಕೆ ಅರ್ಥ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಈ ಕಾಲು ತುಳಿತದಿಂದ ಆಗುವಂಥ ಅನಾಹುತಗಳನ್ನ ಯಾವ ರೀತಿ ತಡಿಬೋದು ಅನ್ನೋ ಒಂದು ಐಡಿಯಾನ ಸಬ್ಮಿಟ್ ಮಾಡಿದ್ದೆ. ಅಲ್ಲಿರುವಂಥ ಪ್ರತಿಯೊಬ್ಬರಿಗೂ ಇದು ಐಡಿಯಾ ತುಂಬ ಇಷ್ಟ ಆಯಿತು. ಯಾಕಂದರೆ ಈ ಒಂದು ಕಾಲು ತುಳಿತದಿಂದ ರಿಸಲ್ಟ್ ಏನಿರುತ್ತೆ ಅಂದರೆ ಒಂದು ವ್ಯಕ್ತಿಯ ಒಂದು ಸಾವಾಗುತ್ತೆ. ಅದು ಇರ್ರಿವರ್ಸಿಬಲ್, ಅಂದರೆ ಮತ್ತೆ ಆ ಪ್ರಾಣನ ನಾವು ತೊಗೊಂಬರೋಕ್ಕಾಗಲ್ಲ. ಸೊ ಈ ಒಂದು ಐಡಿಯಾ ಬಂದು ರಿಯಲ್ ಇನ್ಸಿಡೆಂಟಿಂದ ನಾನು ಸಬ್ಮಿಟ್ ಮಾಡಿದಂಥ ಒಂದು ಐಡಿಯಾ. ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಅಲ್ಲಿರೋರಿಗೆಲ್ಲರಿಗೂ ಈ ಒಂದು ಐಡಿಯಾ ಇಷ್ಟ ಆಯಿತು. ಯಾಕಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಎಷ್ಟೊಂದು ಜನ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಬದಲು ಅದೇ ಟೆಕ್ನಾಲಜಿನೇ ಯೂಸ್ ಮಾಡಿಕೊಂಡು ಒಂದು ಪ್ರಾಣನ ಯಾವ ರೀತಿ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಸೆಷನಲ್ಲಿ ನಾನು ತಿಳಿಸ್ಕೊಟ್ಟೆ. ಸೊ ಟೆಕ್ ಫಾರ್ ಗುಡ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ಸೆಷನ್ನ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿರೋ ಅಂಥ ಎಲ್ಲ ಜಡ್ಜಸ್ಗೂ ಈ ಒಂದು ಐಡಿಯಾ ತುಂಬಾ ಇಷ್ಟ ಆಯಿತು. ಬಂದು ನಮಗೆ ಪರ್ಸ್ನಲಿ ಬಂದು ತುಂಬ ಚೆನ್ನಾಗಿದೆ ನಿಮ್ಮ ಐಡಿಯಾ ಅಂತ ಸಹ ಹೇಳಿದ್ರು. ಸೊ ಅದೊಂದು ಏನಂತಾರೆ, ಯಾವುದೇ ಒಂದು ಐಡಿಯಾ ಸಬ್ಮಿಟ್ ಮಾಡಿದ್ಮೇಲೆ ಆ ಸೆಷನ್ ಮುಗಿದ್ಮೇಲೆ ಅಲ್ಲಿ ಬಂದವ್ರಿಗೆ ಐಡಿಯಾ ಇಷ್ಟ ಆದಾಗ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಹೋಪ್ಫುಲಿ ಅಟ್ಲೀಸ್ಟ್ ಈ ಐಡಿಯಾ ಎಲ್ಲೋ ಒಂದು ಕಡೆ ಸೊಸೈಟಿಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ, ಅದು ಇಂಪ್ಲಿಮೆಂಟೇಷನ್ ಆದಮೇಲೆ. ಸೊ ನೆಕ್ಸ್ಟು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಅಲ್ಲಿ ಜಾಬ್ ಫೇರ್ಸ್ ಇಂಥದ್ದೆಲ್ಲ ನಡೀತಾ ಇತ್ತು. ಟೆಕ್ನಾಲಜಿ ರಿಲೇಟೆಡ್ ತುಂಬ ಕಂಪನೀಸ್ ಅವರವರ ಕಂಪನೀಸ್ ಬಗ್ಗೆ ಅಲ್ಲಿ ತಿಳಿಸ್ಕೊಡ್ತಾಯಿದ್ರು. ಸೊ ಅದೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟು ಮನೆಗೆ ನಾನು ರಿಟರ್ನ್ ಆದೆ. ಸೊ ತುಂಬ ಜನಕ್ಕೆ IT ಸೆಕ್ಟರಲ್ಲಿರೋರು ಅಂದರೆ ಜಸ್ಟ್ ದುಡ್ಡು ಮಾಡ್ತಾಯಿದ್ದೀವಿ, ಒಳ್ಳೆ ಸ್ಯಾಲ್ರಿ ಇರುತ್ತೆ, ಲಕ್ಸುರಿ ಲೈಫ್ ಸ್ಟೈಲ್, ಇಷ್ಟ್ರ ಬಗ್ಗೆನೇ ಗೊತ್ತಿರುತ್ತೆ. ಬಟ್ ಎಷ್ಟೊಂದು IT ಸೆಕ್ಟ್ರಲ್ಲಿ ಇರೋರಿಂದ ಸೊಸೈಟಿಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ಯಾರಿಗೂ ಐಡಿಯಾ ಇರಲ್ಲ. ಯಾಕಂದರೆ ಜಸ್ಟು ಒಂದು ಲ್ಯಾವಿಶಿಂಗ್ ಲೈಫ್ ಅಷ್ಟೇ ಇರಲ್ಲ, ಎಷ್ಟೊಂದು ಐಡಿಯಾಸ್ ನಮ್ಮ ಒಂದು IT ಸೆಕ್ಟ್ರಿಂದ ಬರುತ್ತೆ. ಅದು ಇಂಪ್ಲಿಮೆಂಟ್ ಆಗೋದ್ರಿಂದ ಎಷ್ಟೊಂದು ಸೊಸೈಟಿಗೆ ಯೂಸ್ಫುಲ್ ಥಿಂಗ್ಸ್ ಇದೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಎಷ್ಟು ಅನಾಹುತಗಳಾಗುವಂಥ ಚಾನ್ಸಸ್ ಇದೋ ಅಷ್ಟೇ ಸೊಸೈಟಿಗೆ ಒಳ್ಳೆಯದಾಗುವಂಥ ಒಂದು ಚಾನ್ಸಸ್ ಸಹ ತುಂಬ ಇದೆ. ಫಾರ್ ಎಕ್ಸಾಂಪಲ್, ನಾನು ಕೊಟ್ಟಿರೋ ಐಡಿಯಾ ಯಾವುದೇ ಒಂದು ಸ್ಟೇಡಿಯಮಲ್ಲಾಗಲಿ, ಇಲ್ಲಾಂದರೆ ಯಾವುದೇ ಒಂದು ಟೆಂಪಲಲ್ಲಾಗಲಿ, ಇಲ್ಲ ಎಲ್ಲಿ ತುಂಬ ಜನಸಂಖ್ಯೆ ಇರುತ್ತೋ ಅಲ್ಲಿ ಆ ಒಂದು ಐಡಿಯಾನ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂದರೆ ಸಹನಾ ಅಂತ ಒಂದು IT ಸೆಕ್ಟ್ರಲ್ಲಿ ಇದ್ದಿದ್ದಂಥ ಹುಡುಗಿ ಪ್ರಾಣ ಇವತ್ತು ಹೋಗ್ತಿರ್ಲಿಲ್ಲ. ಸೊ ಅಟ್ಲೀಸ್ಟ್ ಮುಂದೆ ಯಾವುದೇ ರೀತಿ ಇಂಥ ಅನಾಹುತಗಳು ಆಗದಿರ ಇರಲಿ ಅಂತ ಒಂದು ಐಡಿಯಾ ನಾನು ಸಬ್ಮಿಟ್ ಮಾಡಿದೆ. ಬಟ್ ಅದು ಸೆಲೆಕ್ಟ್ ಆಗಿದ್ದು ನನಗೊಂದು ಪ್ರೌಡ್ ಮೂಮೆಂಟು. ಅದ್ರ ಬಗ್ಗೆ ಮಾತಾಡಿದ್ದು ಇನ್ನೂ ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಮನೆಗೆ ಬರೋಷ್ಟರಲ್ಲಿ ಸ್ವಲ್ಪ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಇವತ್ತು. ಸೊ ಈ ಒಂದು ವ್ಲಾಗ್ ಮುಖಾಂತರ ನನ್ನ ವ್ಲಾಗ್ ನೋಡ್ತಿರೋ ಪ್ರತಿಯೊಬ್ಬರಿಗೂ ಒಂದು ರಿಕ್ವೆಸ್ಟ್ ಏನಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇವಾಗ ಏನಿದೆಯಲ್ವ, ಅದು ಒಂದು ಬೂಮಿಂಗ್ ಟೆಕ್ನಾಲಜಿ. ಸೊ ಆ ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ತುಂಬ ಜನ ಮಿಸ್ಯೂಸ್ ಸಹ ಮಾಡ್ತಾರೆ. ಅದರಿಂದ ಎಷ್ಟೊಂದು ಜನಕ್ಕೆ ಹಾರ್ಮ್ಫುಲ್ ಕಂಟೆಂಟ್ ಸಹ ಕ್ರಿಯೇಟ್ ಮಾಡಿ ಬಿಡ್ತಾ ಇರ್ತಾರೆ. ಸೊ ಯಾವುದೇ ಒಂದು ಟೆಕ್ನಾಲಜಿ ಬರೋದು ಒಂದು ವ್ಯಕ್ತಿಗೆ ಅದು ಯೂಸ್ ಆಗೋದಕ್ಕೆ ಹೊರತು ಅದನ್ನು ಇನ್ನೊಬ್ಬರಿಗೆ ಹಾನಿ ಮಾಡೋದಕ್ಕಲ್ಲ. ಸೊ ಫಾರ್ ಎಕ್ಸಾಂಪಲ್, ಒಂದು ಪ್ರಾಣ ಉಳ್ಸೋಕ್ಕೆ ಒಂದು ಟೆಕ್ನಾಲಜಿ ಯೂಸ್ ಮಾಡಬೇಕು ಅಂದರೆ ಅಂಥ ಕಡೆ ಯೂಸ್ ಮಾಡಿ, ಒಂದು ಪ್ರಾಣ ಕಳಿಯುವಂಥ ಒಂದು ವಿಷಯಗಳನ್ನ ಮಾಡಬೇಡಿ. ಸೊ ಏನೋ ಒಂದು AI ಯೂಸ್ ಮಾಡಿಕೊಂಡು ಒಂದು ವಿಡಿಯೋಸ್ನ ಮಾಡಿ ಆ ಒಂದು ವ್ಯಕ್ತಿ ಸೂಸೈಡ್ ಮಾಡಿಕೊಂಡ್ರು, ಇಂಥ ನ್ಯೂಸಸ್ಸು ಸಹ ಬರ್ತಾ ಇದೆ. ಸೊ ಯಾವುದೇ ಒಂದು ಟೆಕ್ನಾಲಜಿನ ಅದರಲ್ಲಿರುವಂಥ ಪಾಸಿಟಿವ್ ತಗೊಂಡು ಒಂದು ವ್ಯಕ್ತಿಗೆ ಯೂಸ್ಫುಲ್ ಆಗುವಂಥ ಕಂಟೆಂಟ್ನ ಅಷ್ಟನ್ನೇ ಟ್ರೈ ಮಾಡಿ. ಸೊ ನಾನು ಇವತ್ತು ತಿಳಿಸ್ಕೊಟ್ಟಿರೋದು ಸೊಸೈಟಿಗೆ ಅಷ್ಟೇ. ಸೊ ನನ್ನ ಐಡಿಯಾ ಯೂಸ್ ಮಾಡಿಕೊಂಡು ನೀವು ಒಂದು ಪ್ರಾಣ ಉಳಿಸ್ಬೋದು, ಬಟ್ ಅದನ್ನೇ ರಿವರ್ಸ್ ಸಹ ಮಾಡ್ಬೋದು. ಸೊ ಎಲ್ಲ ಟೆಕ್ನಾಲಜಿಗಳಲ್ಲಿ ಅದೇ ಪಾಸಿಟಿವು ಇರುತ್ತೆ, ನೆಗೆಟಿವ್ ಇರುತ್ತೆ. ಸೊ ಜನ ಆದಷ್ಟು AIನ ಬೈಕೊಳ್ತಾ ಇರ್ತಾರೆ, ಇನ್ನು AI ಬಂದು ಇನ್ನೇನೂ ಆಗುತ್ತಪ್ಪ ಅಂತ ಅಂದ್ಕೊಳ್ಳೋ ಜನನೇ ಜಾಸ್ತಿ. ಪ್ರಪಂಚ ಹಾಳಾಗುತ್ತೆ ಅಂತ ಅಂದ್ಕೊಳ್ಳೋದೇ ಜಾಸ್ತಿ. ಬಟ್ ನಾವು ಯಾಕೆ ಹಂಗೆ ಅಂದ್ಕೊಳ್ಬೇಕು ಹೇಳಿ? ಪ್ರಪಂಚನ ಉಳಿಸೋ ಅಂಥದ್ದು AI ಆಗ್ಬೋದಲ್ವಾ? ಸೊ ಇದನ್ನೇ ನಾನಿವತ್ತು ಎಲ್ಲರಿಗೂ ತಿಳಿಸೋ ಅಂಥ ಒಂದು ಪ್ರಯತ್ನ ಆ ಸೆಷನಲ್ಲಿ ಮಾಡಿದೆ. AI ಅನ್ನೋದು ನಮಗೆ ಹಾನಿಕರ ಅಲ್ಲ, ತುಂಬಾ ಒಂದು ಉಪಯೋಗ ಆಗುವಂಥ ಒಂದು ಟೆಕ್ನಾಲಜಿ ಅಂತ. ಸೊ ಈ ರೀತಿ ಇತ್ತು ನನ್ನ ಒಂದು ದಿನ. ನೆಕ್ಸ್ಟು ನೈಟೆಲ್ಲ ಬಂದು ಸುಸ್ತಾಗಿತ್ತು, ಸೆಷನ್ ಎಲ್ಲ ಮುಗಿಸ್ಕೊಂಬಂದು ಅದಕ್ಕೆ ಲೈಟಾಗಿ ಏನಾದರೂ ಕ್ವಿಕ್ಕಾಗಿ ಆಗೋವಂಥ ಅಡುಗೆ ಮಾಡೋಣ ಅಂತ. ಕ್ವಿಕ್ಕಾಗಿ ಆಗೋದು ಅಂದರೆ ಆಮ್ಲೆಟು ಮತ್ತು ಗೀ ರೈಸ್ ಅಂದರೆ ಮಾಮೂಲಿ ಅನ್ನ ಮಾಡೋದಕ್ಕೆ ಮುಂಚೆ ಒಂಚೂರು ಒಗ್ಗರಣೆ ಹಾಕಿ ಅನ್ನ ಮಾಡಿಬಿಟ್ರೆ ಗೀ ರೈಸ್ ಆಗುತ್ತೆ. ಜೊತೆಗೆ ಒಂದೊಂದು ಆಮ್ಲೆಟ್ ಹಾಕ್ಕೊಂಡ್ರೆ ಟೇಸ್ಟಿಯಾಗಿ ಒಳ್ಳೆ ಕಂಪ್ಲೀಟ್ ಮೀಲ್ಸ್ ಆಗುತ್ತೆ. ಸೊ ಈ ರೀತಿ ಇವತ್ತು ಡಿನ್ನರ್ ಪ್ಲ್ಯಾನ್ ಮಾಡಿದ್ದೆ. ಕ್ವಿಕ್ ಆ್ಯಂಡ್ ಈಸಿ ಪ್ಲ್ಯಾನ್ ಅಂತಲೇ ಹೇಳ್ಬೋದು.
ಸೊ ಇವತ್ತಿನ ನನ್ನ ನಿಮಗೆ ದಿನಚರಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಏಕೆಂದರೆ ಡೈಲಿ ರೆಗ್ಯುಲರ್ ರೋಟೀನ್ ಅಲ್ದಿರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ನೋಡಿದ್ದೀರಾ ನನ್ನ ಒಂದು ದಿನನ. ಸೊ ಇದೇ ರೀತಿ ನನ್ನ ಒಂದು ಪ್ರೊಫೆಷ್ನಲ್ ಲೈಫ್ ರಿಲೇಟೆಡ್ ವ್ಲಾಗ್ಸ್ ಬೇಕಂದರೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಆದಷ್ಟು ಅದ್ರ ಬಗ್ಗೆ ಸಹ ನಾನು ವ್ಲಾಗ್ಸ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ದಿನ ಅಂತ. ಸೊ ನೈಟೆಲ್ಲ ಅಡುಗೆ ಎಲ್ಲ ಮುಗಿಸಿ ನೆಕ್ಸ್ಟು ಕಿಚನ್ ಕೌಂಟರ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ, ಸೊ ನೆಕ್ಸ್ಟು ಬೆಡ್ರೂಮಲ್ಲೂ ಸ್ವಲ್ಪ ಬೆಡ್ ಸ್ಪ್ರೆಡ್ಸು ಇಂಥದ್ದೆಲ್ಲ ಚೇಂಜ್ ಮಾಡುವಂಥ ಒಂದು ಪ್ಲ್ಯಾನ್ ಇತ್ತು. ಅದಕ್ಕೆ ಮಗ ಇವತ್ತು ಹೆಲ್ಪ್ ಮಾಡ್ದ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಇತ್ತು ನನ್ನ ಒಂದು ದಿನ. ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಲ್ಲ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವ್ಲಾಗ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.